ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು ಹೋಯ್ತಾನೆ ಇರೋದು ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ನೋಡ್ತೀವಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ನಾನು ಅಮೇರಿಕಾಗೆ ಹೋಗಿ ಬ್ಲಾಕ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಗೊತ್ತಾಗ್ತೈತೆ ಇದನ್ನೆಲ್ಲ ಫಾರಿನರ್ಸ್ ಮೇಂಟೈನ್ ಮಾಡ್ತಾರಂತ. ಮತ್ತೆ ಗೋಲ್ಡನ್ ಗ್ಲೋಬಲ್ ಎಲ್ಲಿರೋದು? ಈ ಕಡೆ ಅಂತ ತೋರಿಸ್ತೈತಲ್ಲ ರೋಡ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೊನೆಗೆ ಎಲ್ಲಿ ಬಂದಿದ್ದೀವಿ ಅಂದರೆ ಪಾಂಡಿಚೇರಿ ತಮಿಳ್ನಾಡು ಪಾಂಡಿಚೇರಿ. ಬಟ್ ತಮಿಳ್ನಾಡೆ ಪಾಂಡಿಚೇರಿ ಅನ್ನೋದು ಬೇರೆ ಸ್ಟೇಟ್ ಆಗ್ಬಿಟ್ಟೈತೆ ಇಲ್ಲಿ. ಅದರ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ನೋಡಿದೆ ಪಾಂಡಿಚೇರಿ ಬಸ್ ಸ್ಟ್ಯಾಂಡ್. ಇವಾಗ ಹೋಟ್ಲಿಗೆ ಟೀ ಕುಡಿಯಕ್ಕೆ ಬಂದಿದ್ವಿ. ಬಂದ್ರೆ ಐರಾವತ ಇದು ಯಾವಾಗ ಸಿಗುತ್ತಾ ಅಲ್ಲಿರೋ ಸಮಸ್ಯೆ ಯಾವಾಗ ಕಲ್ತ್ಕೊಂಡ್ ಕೇಳೋಣ ಅಂತ ನೋಡ್ತಾನೆ ನೋಡು ಪ್ರಕಾಶ. ನಾವು ಹೋಗ್ತಿರೋದು ಆರವಲ್ಲಿ ಗೋಲ್ಡನ್ ಗ್ಲೋಬಲ್. ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಪಾಂಡಿಚೇರಿ ನೋಡಿ ಗೈಸ್, ಇಲ್ಲಿ ಆಟೋಗೆ ದುಡ್ಡು ಸಿಕ್ಕಾಗುತ್ತೆ ಅಂತ ಒಂದು ತರಕಾರಿ 600 ರೂಪಾಯಿ ಆಗುತ್ತೆ ಅಂತ ಒಂದು ತರಕಾರಿ ಗಾಡಿಗೆ ಎತ್ಬಿಟ್ಟು ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನೋಡಿ ನಮ್ಮ ಕಿಸ ಹೆಂಗಿರ್ತವನೆ ಕೆಳಗಡೆ. ಮೆಣಸಿನ್ಕಾಯಿ ತರಕಾರಿ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ನೋಡ್ರಿ ಕೊನೆಗೂ ಅರ್ಧ ನಿಲ್ಸ್ಬಿಟ್ರು. ತಿರ್ಗಾ ಇಲ್ಲಿಂದ ನಟರಾಜ ಪಯಣ. ಅಲ್ಲೋರು ಡ್ಯಾನ್ಸ್ ಕ್ಲಾಸು ಕರಾಟೆ ಎಲ್ಲ ಐತೆ. ಇಂಟ್ರೆಸ್ಟ್ ಇದ್ರೆ ಬಂದು ಸೇರ್ಕೊಳ್ಳಿ. ಅಡ್ರೆಸ್ ಬಂದು ಪಾಂಡಿಚೇರಿ ತಮಿಳ್ನಾಡು. ನಮ್ಮ ಅರ್ಧದಲ್ಲಿ ಬಿಟ್ಟು ಹೋಗಿ ತಕ್ಷಣ ನಡ್ಕೊಂಡು ಬಿಡ್ತದೆ. ಯಾವನ್ ಡ್ರಾಪ್ ಕೊಡೋನಿಲ್ಲ. ಕೊನೆಗೂ ತಲೆ ಒಂದು ಡ್ರಾಪ್ ಮಾಡಿಸ್ಕೊಂಡು ಹೋದ ನೋಡೆ. ಇದು ಸಕ್ಕದಾಗೈತೆ ಗಾಡಿಗೆನು. ಬೇಕಾ ಐಸು ಹೋದ. ಇವಾಗ ಎಷ್ಟು ದೂರ ಹೋಗ್ತೀನಿ ಅಂತ ಗೊತ್ತಿಲ್ಲ. ಅದ್ರ ಹೋಗ್ತೀನಿ ನೋಡ್ರಿ. ಫಾರಿನರ್ಸು ಸೈಕಲ್ ಎಲ್ಲ ಓಡಿಸ್ತಾರ ಅದಿಲ್ಲಿ. ಗೋಲ್ಡನ್ ಗ್ಲೋಬಲ್ಗೆ ಬಂದಿದ್ದೀವಿ. ಒಳಗಡೆ ನೋಡ್ತೀವಿ. ಅಪ್ಪ ಯಾವನ ಹತ್ರ ಡ್ರಾಪ್ ಕೇಳಿಸ್ಕೊಂಡು ಇದ್ರಲ್ಲಿ ನಟರಾಜ ಸರ್ವಿಸ್ ಮಾಡ್ಕೊಂಡು ಅಡ್ರೆಸ್ ತಪ್ಪು ಒಂದು ಕಡೆ ಕೊಟ್ಟು ನನ್ನ ಮಕ್ಳು ಹೋಗಿ ಯಾವ ಮೂಲೆಯಲ್ಲಿ ಕುಂತಾವ ಅಂತ ಗೊತ್ತಿಲ್ಲ. ಇಲ್ಲ ಇದ್ದಲ್ಲ ಅಲ್ಲೇ ಐತೆ ನೋಡಿ ನಾಯಿಗಳು ಅವೆರಡು. ಇಲ್ಲಲ್ಲ ನಾಯಿ ಇರೋದು ಅಲ್ಲಿರೋದು ನಾಯಿ. ನಾನು ಅವಳ ಗುರು ಅವ ಇನ್ನು ಹೊಡ್ತ ಹಿಂಗೆ ಇಟ್ರಂದ ಹಿಂಗೊಂದು ಇಟ್ರ. ಕೊನೆಗೂ ಗೋಲ್ಡನ್ ಪ್ಯಾಲೇಸ್ ಕಡೆ ಬಂದಿದ್ದೀವಿ. ಏನಿಗೆ ಬಂದಿದ್ದೆ ನೀನು? ಅವನು ಸೆಂಟ್ರಿಗೆ ಹಿಂಗೆ ಎಲ್ಕೊಳ್ಳೋದ ನನ್ನ ಕೆಲಸ. ನೋಡಿ ಜಾಗ ಎಷ್ಟು ಚೆನ್ನಾಗೈತೆ. ಪಾಂಡಿಚೇರಿ ಪದಿ ಸೊಳ್ಳುಗುರು ಕನ್ನಡ. ಇದರಲ್ಲಿ ಸೀಕ್ರೆಟ್ ಏನಂದ್ರೆ ಕರ್ನಾಟಕ ತಮಿಳ್ನಾಡು. ಇದು ಪಾಂಡಿಚೇರಿ ಅನ್ನೋದು ತಮಿಳ್ನಾಡೆ. ಬಟ್ ತಮಿಳ್ನಾಡಲ್ಲಿ 2 ಸ್ಟೇಟ್ ಆಗೈತೆ. ತಮಿಳ್ನಾಡಲ್ಲಿ ಏನೋ ಪಾಂಡಿಚೇರಿಯಲ್ಲೇ ಬೇರೆ ಸೇಮ್ ಇದ್ದಾರೆ. ಚೆನ್ನೈ ಸೈಡು
ತಮಿಳ್ನಾಡಲ್ಲೇ 2 ಸ್ಟೇಟ್, ಒಂದು ಪಾಂಡಿಚೇರಿ, ಇನ್ನೊಂದು ತಮಿಳ್ನಾಡು. ತಮಿಳ್ನಾಡಲ್ಲೇ ಬೇರೆ ಸಿಎಂ, ಪಾಂಡಿಚೇರಿಯಲ್ಲೇ ಬೇರೆ ಸಿಎಂ ಇರೋದು. ಡಿಸ್ಟೆನ್ಸ್ ಆಗಿದೆ. ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ. ಆಮೇಲೆ 20 ಲೀಟರ್ ಬ್ಯಾರಲ್ ಅಲ್ಲಿ ತಗೊಂಡೋಗುವಂತ ಪ್ಲಾನ್ ಹಾಕಿ. ಲವ್ಲಿ ಡಬಲ್ ಆಕ್ಷನ್ ನಿಖಾರ್ ರೋಸ್. ಬ್ಯಾರನಹಳ್ಳಿ ಏನ್ ಬ್ಯಾರನಹಳ್ಳಿ? ಬ್ಯಾರನಹಳ್ಳಿ ಅಂತಿದ್ಯಾ? ಮಾತ್ರ 15 ರೂಪಾಯಿ. ನಮ್ಮ ಕರ್ನಾಟಕದಲ್ಲಿ 12 ರೂಪಾಯಿ. 10 ರೂಪಾಯಿ. 12 ರೂಪಾಯಿ. ಎಲ್ಲಿ? ಇಲ್ಲ, ಕರ್ನಾಟಕದಲ್ಲಿ 12 ರೂಪಾಯಿ ಟೀ, ಪಾಂಡಿಚೇರಿಯಲ್ಲಿ 15 ರೂಪಾಯಿ ಟೀ. ಅಲ್ಲಿಂದ ಚಾರ್ಜ್ ಹಾಕೊಂಡ್ಬಂದು ಇಲ್ಲಿ 15 ರೂಪಾಯಿ ಕೊಟ್ಬಿಟ್ಟು. ನೋಡಿ ಗೈಸ್ ಹೇಗಿದೆ ಟೀ ಒಳ್ಳೆ ಇದು ಕಾಡಿದಂಗೆ ಐತಲ್ರಿ. ಆ ಕಡೆ ತಿರುಗಿಸಿ ಕ್ಯಾಮ್ರಾನ, ಆ ಕಡೆ ತಿರುಗಿಸಿ. ಹಂಗೆ ವೈಡ್ ಆಂಗಲ್ ತಗೊಳ್ಳಿ. ತಗೊಂಡಿದ್ದೀವಿ. ಅವ್ರ ಮೇಲೆ ಕಾಡು ಮೇಲೆ ಇದ್ದಾನ. ತಲುಪಿಬಿಟ್ಟಿದ್ದೀವಿ. ಎಲ್ಲಿಗ ತಲುಪಿಟ್ಟಿದ್ದೀವಿ. ಪಾಯಿಂಟ್ ಬಂದಿದೀವಿ ಅಂತ ಆ ಕಡೆ ಲೊಕೇಶನ್ ಬಂದು ರೀಚ್ ಆಗಿದೀವಿ. 10 ಮಿನಿಟ್ಸ್ ಅಲ್ಲಿ ಅಲ್ಲೋಗಿ ಮಿಕ್ಕಿದಲ್ಲ. 10 ಮಿನಿಟ್ಸ್ ಬೇಕಾ ರೀಚ್ ಆಗೈತೆ? ಸುಮಾರು ಹೋಲ್ಬಿಡ್ತಾನಂತೆ. ಅವ್ರ ಜನಗಳು ನಿಜ ಅಂತ ನಂಬ್ಕೊಂತಾರ. ಬಸ್ಸಿಂದ ಜನಗಳು ಹೆಂಗಾಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಡ್ತೀನಿ, ನೀ ಪೇಸಿಲ್ಲ ನಾ ಪೇಸ್ರ. ಸರಿ, ನೀನೇ ಮಾತಾಡ. ಬರ್ರಿ ಬಾಯ್ಸ್, ಬರ್ರಿ ಬಾಯ್ಸ್, ಬನ್ನಿ ಗಾಯ್ಸ್ ಹೋಗೋಣ ಮುಂದೆ. ಎಲ್ಲಿಗೆ? ಮಂಕಿಯಿಂದ ಮನುಷ್ಯರು ಹೆಂಗಾಗಿದ್ದಾರೆ ಅಂತ. ಇಲ್ಲ, ಇದು ನ್ಯೂ ವರ್ಷನ್. ನೀರು ಹೋಗ್ತಿತ್ತೆ ಅಂತ ಇದ್ರ ಒಲಿಕಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅವಾಗಿನ ಕಾಲದಲ್ಲಿ ಕಾಫಿ ಟೀ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗೈತೆ. ನೋಡಿ ಈ ಕಡೆ ಹೋಗೋಣ ಬನ್ನಿ. ಇಬ್ಬರು ಬಂಕಿಯಿಂದ ಮನುಷ್ಯರು ಹೆಂಗಾಗಿದ್ದಾರೆ ಅಂತ ಎಕ್ಸಿಬಿಷನ್. ಇಲ್ಲಿ ಎಕ್ಸಿಬಿಷನ್ ಇವಾಗ ಕ್ರ್ಯಾಕ್ ಬಿಟ್ಟಿದೆ. ಬಟ್ ಇಲ್ಲಿ ಎಲ್ಲವರೆಲ್ಲ ಫಾರಿನರ್ಸ್ ಇದ್ದಾರೆ ನೋಡ್ರಿ. ಅದು ಬೋಲ್ಡ್ ಕಟ್ ಶ್ರೀ ಐರವಿಂಡೋ ದ ಮದರ್. ನೋಡಿ ಇದೆಲ್ಲ ಒಳ್ಳೆ ಇಂಗ್ಲೀಷ್ ಫಿಲಮ್ ನೋಡಿ. ಚಿರತೆ ಬನ್ನಿ. ಹೊರಟೋಗಿದೆ. ಕಾಣ್ತಿದ್ಯಾ? ಇದು ಬಂದು ತಗೊಂಡ್ ಬರ್ರಿ ಬಾಯ್ಸ್. ಇಲ್ಲ ಎಲ್ಲ ಮೂಡಿ ಇದೆಲ್ಲ ಒಂಥರ ಇದು ಯಜ್ಞ ಅಥವಾ ಪಳೆ ಇಂಗ್ಲೀಷರ್ಗಳಂತ ಒಬ್ರು ಇದ್ದಾರೆ ನೋಡಿ. ಫಾರಿನರ್. ಇದು ನೋಡಿ guys, ಇದು ಅದೇನೋ ಅಂತೀವಲ್ಲ, ಇಡ್ಲಿ. ದಿಸ್ ಇಸ್ ಟರ್ಪಲ್ ಗೈಸ್. ಬನ್ನಿ, ಇದೆಲ್ಲ ಮುಗಿತು, ಕೆಳಗಡೆ ಹೋಗೋಣ. ನೋಡಿ ನೀರು ಕ್ಯಾನ್ ಇಟ್ಟಿದ್ದಾರೆ ಕುಡಿಯೋದಕ್ಕೋಸ್ಕರ. ಕುಡಿಯಪ್ಪ ನೀನು ಹೋಗಿ, ನಮಗೆ ಬೇಕಾಗಿಲ್ಲ. ಚೆನ್ನಾಗಿ ಕಾಣಿಸ್ತೈತಲ್ವ ಗೈಸ್? ಗೈಸ್ ನೀ ಏನಾರ ಫೇಸ್ ಅಲ್ಲ ತಲುಪಿಗೆ ಟೂಮಿ ಅವರ ಗೈಸ್ 10 minutes. 10 minutes. ಇದು ಕಾಟಿತ್ತು ಮೇ ಡೈರಿಗಳು ಇದು. ಇದೆಲ್ಲ ಓಪನ್ ಈ ಪ್ರಕಾರ ಇದೆಲ್ಲ ಅಲ್ಲೇ ಯಾರೋ ರಾಜ ರಾಣಿದು ಅನ್ಸುತ್ತೆ ಇವೆಲ್ಲ ಅಲ್ಲ. ಹಾಯ್ ಜನರೇ. ನೋಡಿ ಗೈಸ್, ಇದೇನೋ ಅಲ್ಲೇ ರಾಜರು ಕಾಲದ್ದು ಅನ್ಸುತ್ತೆ. ಒಳಗಡೆ ಏನೇನೋ ಇಟ್ಟವ್ರೆ ಥಿಂಗ್ಸ್ಗಳು. ಒಳಗಡೆ ಬಿಡೋಣ ಅನ್ಸುತ್ತೆ, ಅದಕ್ಕೆ ಆಚೆದಿಂದಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸ್ತಿದ್ಯಾ? ಹಾಂ, ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಒಳಗಡೆ ಚಾಕ್ಲೇಟು ಒಳ್ಳೆ ನೋಡಿ ಪ್ಲೇಸಸ್ ಹೆಂಗಿದೆ ನೋಡಿ. ಇಲ್ಲಿ ಫಾರಿನರ್ಸ್ ಎಲ್ಲ ಹೋಗ್ತಾರೆ ಊಟ ಮಾಡೋಕ್ಕೆ. ಓ, ರಿಯಲ್ ಕ್ಯಾಂಟೀನ್ ಅನಿಸುತ್ತೆ ಇದು.
ವಾ ಮಸ್ತ್. ಹಾಂ ಮಚ ವಾ ಮಚ ಹಿಂಗೆ ಬಿಡಿಲ್ಲ ನೋಡಿ ಗೈಸ್, ಫುಲ್ಲು ಫಾರಿನರ್ಸ್ ಇರೋದು ಇಲ್ಲಿ ಓಟಕ್ಕೆ ಬಂದಿರೋರು. ಮಸ್ತ್ ಇದೆಯಲ್ಲ. ಇನ್ನ 200 ಮೀಟರ್ಸ್ ಇದೆ, ಹೋಗಷ್ಟಲ್ಲಿ ತೋರಿಸ್ತಾ ಇರ್ತೀವಿ. ಹಂಗೆ ನಮ್ಮ ತಲೆ ವಿಡಿಯೋ ಮಾಡ್ಕೊಂಡು ಬರ್ತಿರ್ತಾನೆ. ನಮ್ಮ ಕ್ಯಾಮ್ರಾಮನ್ ಬಂದು ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರೆ. ಹಂಗೆ ಒಂದು ನಿಮಿಷ ಯೂಟರ್ನ್ ಕೊಡ್ತೀನಿ ನೋಡಿ. ಮಾತಾಡ್ಬಿಟ್ಟು ಕ್ಯಾಮ್ರಾಮನ್ ತೋರಿಸ್ಬೇಕು. ಅವ್ರು ಹೀರೋ ಕಣವರೆಲ್ಲ ಪಬ್ಲಿಕ್ ಮಾಡ್ಕೊಳ್ಳೋಣ ಅವ್ರ ಫೇಸ್ನ. ನೋಡಿ ಗೈಸ್, ಹೋಗಿ ಬಟ್ ಬಿಸಿಲು ಜಾಸ್ತಿ ಬಿಸಿಲು 8 ಮಾರ್ನಿಂಗ್. ಎಲ್ಲರ ಹತ್ರನೂ ವಿಚಾರಿಸ್ಕೊಂಡು ಹೋಗ್ತಾ ಇದ್ವಿ. ಗೋಲ್ಡನ್ ಗ್ಲೋಬಲ್ ಹತ್ರ ಹೋಗ್ತಾ 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 ಪಾಸ್ ಕೇಳ್ಬಿಟ್ರು. ರಿಟರ್ನ್ ಹೋಗ್ತಾ ಇದ್ವಿ. ಪಾಸ್ ನಡ್ಕೊಂಡು ಸಾಕಾಗ್ತೈತೆ. ಡ್ರಾಪ್ ಕೇಳಿದ್ರು ಗುಂಪಳ ನೋಡಿ ಫ್ರೆಂಡ್ಸ್. ನೋಡಿ ಗೈಸ್, ನಾವು ಪಾಂಡಿಚೇರಿನ ಏನೋ ಇವಾಗ ನಾವು ಬಂದಿದ್ದೇವಲ್ಲ 6 ದಿನ, ಇದನ್ನ ಫಾರಿನರ್ಸ್ ಟ್ರಿಪ್ ಅಂತ ತಿಳ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಗೊತ್ತಾಗ್ತೈತೆ ಇದನ್ನೆಲ್ಲ ಫಾರಿನರ್ಸ್ ಮೇಂಟೈನ್ ಮಾಡ್ತಾರಂತ. ಎಷ್ಟು 5,000 ಎಕರೆ 5,000 ಎಕರೆನ ಇವರೇ ಮೇಂಟೈನ್ ಮಾಡ್ತಿರೋದು. ಕೆಲಸ ಇವರೇ ಕೊಡ್ತಾ ಇರೋದು. ಬಟ್ ಇವರಿಂದನೇ ಏನೋ ಮನಿ ಸ್ಕೂಲು ಎಲ್ಲ ಇಲ್ಲೇ ನಡೀತಿದೆ. ಇವರಿಂದನೇ ಯೋಗ ಕ್ಲಾಸ್ ಬೇರೆ ನಡೀತಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸ್ಕೂಲು ನಡೀತಿದೆ, ಎಲ್ಲನೂ ನಡೀತೈತೆ. ಬಟ್ ಇದನ್ನ 50,000 ಏಕರ್ನು ಆರವಳ್ಳಿ ಅಂತ ಇದು ಊರ ಹೆಸರು. ಪಾಂಡಿಚೇರಿಯಲ್ಲಿ ಆರವಳ್ಳಿ ಅಂತ. ಇದನ್ನ ಇವರೇ ಮೇಂಟೈನ್ ಮಾಡ್ತಾರೆ ನೋಡಿ ಗೈಸ್. 5,000 ನಮ್ಗೆ ಒಂಥರ ಸ್ಟ್ರಾಬೆರಿ ಗಿಡನೇ ಇದೆಲ್ಲ. ಸ್ಟ್ರಾಬೆರಿ ಇನ್ನೂ ಬೆಳೆದಿಲ್ಲ. ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸ್ಟ್ರಾಬೆರಿ ಗಿಡ ಅಂತಲ್ಲ ನೋಡಿ ಗೈಸ್, ನಮಗೆ ಶಾಕ್ ಆಗ್ತೈತೆ. ಇವಾಗ ನಾವು ಮಿನಿ ಫಾರಿನ್ಗೆ ಬಂದಿದ್ದೀವಿ ಅಂತ. ಇದು ಹೆಸರು ಬಂದು ಆರವಳ್ಳಿ ಅಂತ. ಇವಾಗ ಪಾಸ್ ತಗೊಂಡು ಗೋಲ್ಡನ್ ಗ್ಲೋಬಲ್ ತಿರ್ಗಾ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು. ಗೋಲ್ಡನ್ ಗ್ಲೋಬಲ್ ಇವಾಗ್ಲೇ ಅರ್ಧ ಹುಡುಕ್ಬಿಟ್ಟೆ. ಇವಾಗ್ಲೇ ಇಲ್ಲಿ ಅರ್ಧ ಹೋಗ್ತಿದ್ದೆ ಜಟ್ಟಿ. ಸ್ವಲ್ಪ ನಾವು ಕೊಡ್ತೀವಿ. ನಮ್ಮ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನ ಏನಾದ್ರು ಚೆನ್ನಾಗಿ ಇದೇ ತರ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. 1 ಲಕ್ಷದ ಮೇಲೆ ಹೋದ್ರೆ ನಾನು ಅಮೆರಿಕಾಗೆ ಹೋಗಿ ಬ್ಲಾಗ್ ಮಾಡ್ತೀನಿ. ಅದೇ ಅವನೇ ಅಂತ ನೋಡು, ಓಲ್ ಅಂತ ಆಗಲ್ಲ ಹೇಳ್ತಿದೀನಿ. ನೋಡೋಣ, ದೇವ್ರ ಏನಾದ್ರು ಕೊಟ್ರೆ ಅಮೆರಿಕಾಗೇನೋ ಏನೋ. ತಂಜಾವೂರು ನೆಕ್ಸ್ಟ್ ಟ್ರಿಪ್ ತಂಜಾವೂರು. ನಮ್ಮ ಮುರುಘಾ ಟೆಂಪಲ್ ಒಂದು ಊರ ಐತೆ. ವಡಪೈನಿ ಮಲೇಷಿಯಾ ವೆಟ್ರಿವಲ್ ಮುರುಘನ ಕರೋಗರ ಮಲೇಷಿಯಾದಲ್ಲೇ ಮಾಡ್ತೀನಿ ನಾನು ವಿಡಿಯೋನ. ಹಾಯ್ ಗೈಸ್, ನೆಕ್ಸ್ಟ್ ಟೈಮ್ ಹೋದ್ರೆ ಸಿಂಗಲ್ ಪರ್ಸನ್ಗೆ ಹೋಗೋ ಮಟ್ಟ ಅವ್ರವ್ರ ಹುಡುಗಿ ಜೊತೆ ಹೋಗ್ತೀವಿ. ಇವಾಗ ನಾವು ಇದಕ್ಕೆ ಹೋಗ್ತಿರೋದು ಗ್ಲೋಬಲ್ದು. ಅದು ಒರಿಜಿನಲ್ ಲಿಫ್ಟ್ ತೋರಿಸ್ತೀನಿ ಬನ್ನಿ ನೋಡಿ. ಅದು ಮಡಿಗಾದ್ರ ಐಸ್ ಕ್ರೀಮ್ ಪಾಸ್ ಈ ಪಾಸ್ ತಗೊಂಡು ಹೋಗ್ತಾ ಇದ್ವಿ. ಬಟ್ ಏನೇ ಫಾರಿನರ್ಸ್ ಆಗಿ ಗೇಟು ಹಳೇ ಗೇಟ್. ಎಷ್ಟು ಚೆನ್ನಾಗಿ ಕಟ್ಟಿಕಾರ್ ನೋಡಿ. ಸಕ್ಕದಾಗೈತಲ್ಲ ಕೈ. ಓ ತಿಮ್ಮಿಂಗ್ಲ. ಓ ಅದ್ರ ಬಾಯಿ ಒಳಗಡೆ ಹೋಗ್ತೀನಿ. ಅವ್ರು ಇಲ್ಲೆಲ್ಲ ಲೇಡಿ ಡ್ರೈವಿಂಗ್ ಫುಲ್ಲು ಎಲ್ಲ ಕರ್ರಗೆ ಆಗ್ಬಿಟ್ಟಂತೆ. ಇರೋದೇ ಕರ್ರಗೆ, ಅದ್ರಲ್ಲಿ ಏನು ಪ್ಲೇಸ್ ಬೇರೆ ಕರ್ರಗೆ ಬಲ್ಲಿ. ಇನ್ನು ನಟರಾಜ ಸರ್ವಿಸ್ ಮಾಡೋದ್ರಲ್ಲೇ ಇದ್ದೀವಿ. ಅಂತ ಗೊತ್ತಿಲ್ಲ, ಇನ್ನೊಂದ್ಸತಿ ನೋಡೋದನ್ನ.
ಪಾಯಿಂಟಿಂಗ್ ಕೊಟ್ಟವ್ರೆ ಹೆಂಗ ಈ ಗ್ಯಾಪಲ್ಲಿ ಅಲ್ಲಿ ಕಾಣಿಸ್ತೈತಾ ಝೂಮ್ ಮಾಡ್ತೀನಿ ತಡೀರಿ. ನೋಡ್ರಿ ಇಲ್ಲಿ ಇನ್ನು ಅಲ್ಲೇ ಹೋಗಿ ತೋರಿಸ್ಬಿಡೋಣ. ಇಷ್ಟು ದೂರ ಬಂದು ತೋರಿಸ್ಬಿಟ್ಟಿದ್ದೀನಿ ಅಂತೆ, ಅದನ್ನೇ ತೋರಿಸಲ್ವ ನಾವು, ಹಂಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಬಂದ್ವಿ, ಅಂಕಲ್ ಸುಸ್ತಾಯ್ತು ಅಂದ್ರೆ ಬಿಚ್ಕೊಂಡು ಕುಂತಿದ್ದೀವಿ ಎಲ್ಲ. ಚಪ್ಪಲಿನೆಲ್ಲ ಬಿಚ್ಕೊಂಡು ಇನ್ನ ಒಂದು 200 ಮೀಟರ್ ಇದೆ, 200 ಮೀಟರ್ಸ್ ಇದೆ. ಎಡಕ್ ಆಗ್ತಿಲ್ಲ. ಅವನು ವಿಡಿಯೋ ಮಾಡ್ತಾನಲ್ಲ, ಅವನು ಬೇರೆ ತಿನ್ನಬೇಕು ಅಂತಾನೆ ಕುಂತ್ಕೊಂಡ್ಬಿಟ್ಟ ಬಂದು. ಅದಕ್ಕೆ ಅವನು 5 ಉದ್ದಿನ ವಡೆ ತಿಂತಾನಂತ. 5 ನಾಳೆ ಇಡ್ಲಿ 3 ಪೂರಿ ಅಂತ. ಇನ್ನ ಸ್ವಲ್ಪ ಹತ್ರ ಬಾರೋ. ಕರೆಕ್ಟ್ ಆಗೈತೆ ಏನೈತೆ ಕರೆಕ್ಟ್ ಆಗಿ. ಹಿಂದೆ ಬ್ಯಾಕ್ ಗ್ರೌಂಡ್ ನೀವು 4 ಜನ ಚಪ್ಪಲಿ ಬಿಟ್ಟಿರೋದು. ಇದನ್ನ ಮುಗಿಸ್ಕೊಂಡು ತಿರ್ಗಾ ಹೋಗೋಷ್ಟ್ರಲ್ಲಿ ಹೆಂಗ್ ಸಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಏನೇನೈತಿ ಲಾಸ್ಟ್ ಎಪಿಸೋಡ್ ಮೋಸ್ಟ್ಲಿ ಇರ್ಬೋದು. ಇಲ್ಲ, ನಮ್ ಕೈಯಲ್ಲಿ ಆಗುತ್ತೆ. ಆ ಗಾಂಡು ಕೈಲಿ ಆಗಲ್ಲ, ಗಾಂಡು ಕೈಯಲ್ಲಿ. ಇದು ಪಾಯಿಂಟ್. ಇದನ್ನ ಬೆಳಗಲ್ಲಿ ಹಾಕ್ತೀನಿ ನಾನು, ಕಟ್ ಮಾಡಲ್ಲ. ಇರ್ತೀವ ಯಾರು ಇಲ್ಲ ಇರ್ತೀವಿ, ನಾವಿರ್ತೀವಿ, ಗಂಡಸರು ಇರ್ತೀವಿ. ಹೋಗ್ಬಿಟ್ಟು ಇವಾಗ ಪಾಂಡಿಚೇರಿ ಸರಿ, ಇವಾಗ ಬರ್ರಿ ಹೋಗೋಣ. ಆ ಕಡೆ ತೋರಿಸಿ ಕ್ಯಾಮ್ರಾಮನ್, ಆ ಕಡೆ ತೋರಿಸಿ. ಅಪ್ಪೆ ಡಿಲೀಟ್ பண்ண ಸ್ಟಾರ್ಟ್ ಆಗೋದು. ಕೊನೆಗೆ ಎತ್ತುತ್ತದನ್ನು ನೋಡ್ಬಿಡಿ. ನೋಡಿ ಇದೆ. ರೆಡಿ ಮಾಡ್ತಾರೆ ಅನ್ಸುತ್ತೆ. ಇದು ನೋಡೋಕೆ ಇಷ್ಟು ಒದ್ದಾಡಿ ಬಂದಿದ್ದೀವಿ. ಅದ ಗುರು ನೋಡಿ ಗಾಯ್ಸ್, ಇದನ್ನ ನೋಡಕ್ಕೆ ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ವಿ. ಸ್ಯಾಕ್ರಿಫೈಸ್ ಆಗಿಲ್ಲ ಒಂದೇವನಿಗೆ, ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಗೈಸ್. ಅವನಿಗೆ ಸ್ಯಾಕ್ರಿಫೈಸ್ ಆಗೈತೆ, ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ. ವೇಸ್ಟ್ ಏನಿಲ್ಲ. ಬಾಣ ಇಟ್ಟಾರ ಆಟೋದಿಂದ ಇಳ್ದು ಇವಾಗ ಟೋಲ್ಗೆ ಬಂದ್ವಿ. ಟೋಲ್ನಿಂದ ಟೋಲ್ ಪಾಸ್ ಮಾಡಿ ಒಂದು ಬಸ್ ಬರುತ್ತೆ, ಆ ಬಸ್ಸಿಗೆ ಹತ್ತಿ ಪಯಣ ಮೂವ್ ಮಾಡೋಣ. ನಟರಾಜ ಸರ್ವಿಸ್ ಸ್ಟಾರ್ಟ್. ಜ್ವರ ಹಾಯ್ ಗಾಯ್ಸ್, ಇವಾಗ ರಾಕ್ ಬೀಚ್ಗೆ ಹೊರಡ್ತಾ ಇದೀವಿ. ಪಯಣ ನೋಡ್ರಿ ಇವಾಗ.